ಸ್ಟೋರಿ ಇಡೀ ಕನ್ನಡ ಚಿತ್ರರಂಗಕ್ಕೆ ಬಹಳ ದೊಡ್ಡ ಶಾಕ್ ಕೊಟ್ಟಿದೆ, ಇಡೀ ರಾಜ್ಯದ ಜನರಿಗೆ ಶಾಕ್ ಕೊಟ್ಟಿದೆ. ಹಾಗಂತ ಇದು ಕನ್ನಡ ಚಿತ್ರರಂಗದಲ್ಲಿ ಮಾತ್ರ ನಡೀತಾ ಇರೋದಾ? ಇಲ್ಲ, ಅಕ್ಕಪಕ್ಕದ ಚಿತ್ರರಂಗದಲ್ಲೂ ಕೂಡ ಇಂತಹ ಘಟನೆಗಳು ನಡೀತಾ ಇದೆ. ಈ ಹಿಂದೆನೂ ಕೂಡ ನಡೆದಿದೆ. ಕೇರಳ ಚಿತ್ರರಂಗವನ್ನ ಈ ಕಾಸ್ಟಿಂಗ್ ಕೌಚ್ ಅನ್ನೋದು ಬೆಚ್ಚಿ ಬೀಳಿಸಿತ್ತು. ಒಂದು ಇನ್ಸಿಡೆಂಟ್ ಆಗಿತ್ತು 2017ರಲ್ಲಿ. ಒಬ್ಬ ಖ್ಯಾತ ನಟಿಯನ್ನ ಕಿಡ್ನಾಪ್ ಮಾಡಿ ಅತ್ಯಾಚಾರಕ್ಕೆ ಪ್ರಯತ್ನ ಆಗಿತ್ತು. ಹೋಗ್ತಾ ಇದ್ದ ಕಾರ್ನಲ್ಲೇ ನಿರ್ದೇಶಕ ಆಕೆ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟಿದ್ದು ಬಹಳ ದೊಡ್ಡ ಸುದ್ದಿಯಾಗಿತ್ತು. ಅದಾದ ನಂತರ ಕೇರಳದಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೆಯಿತು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಕಾಸ್ಟಿಂಗ್ ಕೌಚ್ ಬಗ್ಗೆ ಪಂಚಭಾಷಾ ನಟಿ ಬಾಯ್ ಬಿಟ್ಟಿದ್ರು. ಅದಾದ ನಂತರ ಕಾಸ್ಟಿಂಗ್ ಕೌಚ್ ಬಗ್ಗೆ ತನಿಖೆಗೆ ಅಂತ ಸರ್ಕಾರದಿಂದ ಒಂದು ಕಮಿಟಿ ರಚನೆ ಆಗುತ್ತೆ. 2019ರಲ್ಲಿ ಆ ಕಮಿಟಿ ವರದಿ ಕೊಡುತ್ತೆ ಸರ್ಕಾರಕ್ಕೆ. ಜಸ್ಟಿಸ್ ಹೇಮಾ ಕಮಿಟಿಯಿಂದ ಕಾಸ್ಟಿಂಗ್ ಕೌಚ್ನ ಬಗ್ಗೆ ಕೊಟ್ಟಂತಹ ವರದಿಯಲ್ಲಿ ಲೈಂಗಿಕತೆಗೆ ಒಪ್ಪಿದ್ರಷ್ಟೇ ಸಿನಿಮಾದಲ್ಲಿ ಅವಕಾಶ ಸಿಗುತ್ತೆ ಅಂತ. ಹಾಗಾದ್ರೆ ಏನೇನಿತ್ತು ಹೇಮಾ ಕಮಿಟಿಯ ಆ ವರದಿಯಲ್ಲಿ? ಕಾಸ್ಟಿಂಗ್ ಕೌಚ್ಗೆ ಒಪ್ಪಿಲ್ಲ ಅಂದ್ರೆ ಶೂಟಿಂಗ್ ಸೆಟ್ ಅಲ್ಲೇ ಕಿರುಕುಳ ಕೊಡ್ತಾರೆ ಅಂತ 2019ರಲ್ಲಿ ಹೇಮಾ ಕಮಿಟಿ ಕೊಟ್ಟಿದ್ದಂತಹ ವರದಿ. ಕೇರಳ ಚಿತ್ರರಂಗದಲ್ಲಿ ನಟಿ ಮೇಲೆ ನಡೆದಂತ ಲೈಂಗಿಕ ದೌರ್ಜನ್ಯ ಬಹಳ ದೊಡ್ಡ ಸುದ್ದಿಯಾಗಿತ್ತು. ಹೋಗ್ತಾ ಇರೋ ಕಾರ್ನಲ್ಲೇ ಆಕೆ ಮೇಲೆ ದೌರ್ಜನ್ಯ ನಡೆದಿತ್ತು. ಅದಾದ ಮೇಲೆ ಸರ್ಕಾರ ಒಂದು ಕಮಿಟಿ ಮಾಡುತ್ತೆ. ಆ ಕಮಿಟಿ 2019ಕ್ಕೆ ಒಂದು ವರದಿ ಕೊಡುತ್ತೆ. ಆ ವರದಿಯಲ್ಲಿದ್ದಂತ ಅಂಶಗಳಿದೆಯಲ್ಲ, ಅದು ಕೂಡ ಶಾಕಿಂಗ್ ಆಗಿತ್ತು. ನೋಡ್ತಾ ಇದ್ರಿ ರವಿ, ಕೆಲವೊಂದು ಪ್ರಶ್ನೆಗಳನ್ನ ಸಿನಿಮಾ ಇಂಡಸ್ಟ್ರಿಯಿಂದ ಕಂಟಿನ್ಯೂ ಲಾಸ್ಟ್ ಸ್ವಲ್ಪ ಡಿಸ್ಕಂಟಿನ್ಯೂ ಆಯ್ತು ಸರ್. ಮೇಡಮ್, ತಾವೊಂದು ಹೇಳಿದ್ರಿ ಕನ್ಸರ್ನ್ ಸೆಕ್ಸ್ ಈಸ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ, ವಿ ನೋ ದಟ್ ಸರ್ ಮೇಡಮ್, ನೋ ಇಶ್ಯೂ. ಸೊ ಇಲ್ಲಿ ಏನಾಗಿದೆ ಮೇಡಮ್ ಅಂದರೆ, ಯಾರು ಕೂಡ ತಾವೇ ಮುಂದೆ ಬಂದು ಕಂಪ್ಲೇಂಟ್ ಕೊಡ್ತಿಲ್ಲ, ಅದು ಗೊತ್ತಿರುವಂತಹ ವಿಚಾರ. ಆದರೆ ಅವ್ರಿಗೆ ಒಂದು ಉತ್ತಮವಾದಂತಹ ವಾತಾವರಣ ಕ್ರಿಯೇಟ್ ಮಾಡ್ಕೊಳ್ಳುವಂತಹ ಜವಾಬ್ದಾರಿ ಯಾರ ಮೇಲಿದೆ? ಒಂದು ನಿಮಿಷ, ನಿರ್ಮಾಪಕರ ಸಂಘ ಮತ್ತು ವಾಣಿಜ್ಯ ಕಲಾವಿದರ ಮಂಡಳಿ ಮೇಲಿದೆ. ಈಗ ನಾವೇನೋ ದೊಡ್ಡ ಸುದ್ದಿ ಮಾಡಿದ್ವಿ, ಅವ್ರನ್ನೆಲ್ಲ ಅರೆಸ್ಟ್ ಮಾಡಿಬಿಡಬೇಕು ಅಂತ ನಾವು ಒತ್ತಾಯ ಮಾಡ್ತಿಲ್ಲ. ಅದರಲ್ಲಿ ಒಂದು 3 ಜನ ಹೀರೋಯಿನ್ಗಳು ಯಾರ್ಯಾರು ಪ್ರೊಡ್ಯೂಸರ್ ನಮ್ಮನ್ನು ಬಳಸ್ಕೊಂಡಿದ್ದಾರೆ ಕಳೆದ 10 ವರ್ಷಗಳಿಂದ ಅಂತ ಹೆಸರು ಹೇಳಿದ್ದಾರೆ. 10 ವರ್ಷಗಳಿಂದ ಯಾರು ನಮ್ಮನ್ನು ಬಳಸ್ಕೊಂಡಿದ್ದಾರೆ, ಯಾವ ಪ್ರೊಡ್ಯೂಸರ್? ಒಂದು ನಿಮಿಷ ಸರ್, ಅಲ್ಲಲ್ಲ, ಯಾರು ಬಳಸ್ಕೊಂಡಿದ್ದಾರೆ ಅಂತ ಹೇಳ್ತೀನಿ ಕೇಳಿ. ಅಲ್ಲಲ್ಲ ಸರ್, ಯಾರ್ಯಾರು ಬಳಸ್ಕೊಂಡ್ರು ಅನ್ನುವಂತಹ ಆರೋಪ ಕೂಡ ಇದೆ ಸರ್, ಹೇಳ್ತೀನಿ ಕೇಳಿ. ಅವ್ರಿಗೆ ಏನು ಅರೆಸ್ಟ್ ಮಾಡಬೇಕು ಅನ್ನುವಂತಹ ಒತ್ತಾಯ ನಮ್ಮದು ಅಲ್ಲ, ಏನೂ ಅಲ್ಲ. ಆದರೆ ಸಿನಿಮಾ ರಂಗದಲ್ಲಿ ಅವಕಾಶಕ್ಕೋಸ್ಕರ ಬರುವಂತಹ ಕಲಾವಿದೆಯರಿಗೆ ಉತ್ತಮವಾದಂತಹ ವಾತಾವರಣ ಕಲ್ಪಿಸುವ ಜವಾಬ್ದಾರಿ ಯಾರದು ಸರ್? ಜವಾಬ್ದಾರಿ ಯಾರದು ಸರ್? ಜವಾಬ್ದಾರಿ ಯಾರದು ಸರ್? ಅವ್ರು ಗೊತ್ತಾದ್ರೆ ನೆಕ್ಸ್ಟ್ ಅವ್ರ ಹತ್ರ ಸೇರ್ಸಲ್ಲ, ಕೊಡಿ. ಗೊತ್ತಾಗ ಫಸ್ಟ್ ಆಫ್ ಆಲ್ ಐ ರಿವೀಲ್ ರಾಘವೇಶ್ವರ ಶ್ರೀಗಳು 16 ವರ್ಷಗಳಿಂದ 160 ಎಷ್ಟೋ ಸಾರಿ ಅತ್ಯಾಚಾರ ಮಾಡಿದ್ದಾರೆ ಅಂತೇಳಿ ಒಂದು ಹೆಣ್ಮಗಳು ಕಂಪ್ಲೇಂಟ್ ಆದಾಗ, ಹೀಗೆ ಮಾಧ್ಯಮದಲ್ಲಿರ್ತಕ್ಕಂಥ ಅನೇಕ ನಾವು ಹೆಣ್ಣು ಮಕ್ಕಳಿಗೆಲ್ಲ ಕಾನೂನು, ನಾನು ಗಂಡು ಹೆಣ್ಣು ಅನ್ನೋದ್ರ ಮೇಲೆ ನಾವು ನೋಡಲ್ಲ, ಶೋಷಣೆ ಗಂಡು ಹೆಣ್ಣು ಅನ್ನೋದು ನಾವು ನೋಡಲ್ಲ, ನಾವು ಮಾಧ್ಯಮದವರು ಅಥವಾ ಸಾರ್ವಜನಿಕ ವ್ಯಕ್ತಿಗಳಾಗಿ. ಒಂದು ಸಾರಿ ಆಸೆಗೋಸ್ಕರ, ಒಂದು ಸಾರಿ ಫೋರ್ಸು, ಒಂದು ಸಾರಿ ಏನ್ ತೋರಿಸಿ ಅಭಿಲಾಷ ತೋರಿಸಿ ಆಗಬಹುದು. 10 ವರ್ಷ 20 ವರ್ಷ ಇದನ್ನ ಸಮಾಜವೂ ಒಪ್ಪಲ್ಲ, ನೈತಿಕತೆ ಒಪ್ಪಲ್ಲ, ಮತ್ತು ಸಿನಿಮಾ ರಂಗ ಒಪ್ಪೋದೇ ಇಲ್ಲ, ಒಪ್ಪಬಾರದು ಕೂಡ. ಅಂದ್ರೆ ಯು ಕೆನಾಟ್ ಎಕ್ಸ್ಪ್ಲಾಯ್ಟ್ ದಿ ಸೊಸೈಟಿ, ಯು ಕೆನಾಟ್ ಎಕ್ಸ್ಪ್ಲಾಯ್ಟ್ ದಿ ಅದರ್ ನಿಮ್ಮ ಎದುರುಗಡೆ ಇರ್ತಕ್ಕಂಥ ಇನ್ನೊಂದು ರಂಗವನ್ನ ಮಾಡಕ್ಕಾಗಲ್ಲ. ನಿಮ್ಮ ಬ್ಯೂಟಿ ಒಂದು ಕಾಲ ಇತ್ತು, ಪುಟ್ಟಣ ಕಣಗಾಲ್ ಅವ್ರನ್ನ ನಾವೆಲ್ಲ ಎಂಥದ್ದು ಒಂದು ವೈಭವದ ಇದೆ. ಕತೆಗೆ ಬೇಕಾದ್ರೆ ಹೀರೋಯಿನ್ನು ಪದ್ಮಾ ವಾಸಂತಿ ಅವ್ರನ್ನ ಹಾಕಿದಾಗ ಏನಪ್ಪ ಅದು ಮಾನಸ ಸರೋವರ, ಕತೆಗೋಸ್ಕರ ಹೀರೋಯಿನ್ನು. ಅಂಬರೀಷು, ಶ್ರೀನಾಥ್ ಅವರು, ಇವಾಗ ನನಗೆ ಖುಷಿ ಆಯ್ತು, ಹೆಚ್ಚು ಸಂವಾದ ಮಾಡಿಲ್ಲ,
ಎಂತ ನಮ್ಮ ರಮ್ಯಾ ಎಂತೆಂತ ಪ್ರತಿಭಾವಂತರನ್ನ ತಂದಿರುವಂತ ನಿತ್ಯಮೆನನ್ನು. ನಿತ್ಯ ಮೆನನ್ ಎಷ್ಟು ನಂಬೆ ಅಂದರೆ ಬ್ಯೂಟಿಫುಲ್ ಅಂದ್ರೆ ಬ್ಯೂಟಿಫುಲ್ ಇನ್ ದ ಸೆನ್ಸ್ Acting. ಮಿಸ್ ವರ್ಲ್ಡ್ ಬ್ಯೂಟಿನಲ್ಲಿ ಹೋದ್ರೆ ರವಿ ನೀವು ಮಾರ್ಕ್ಸ್ ಕೊಡಲ್ಲ ನಾವು ಕೊಡಲ್ಲ ಇಷ್ಟ ಇತ್ತು. ಬಟ್ ಕನ್ನಡದ ಮಟ್ಟಿಗೆ ಅವಾಗೆಲ್ಲ ಡುಮ್ ನಮ್ಮ ಮಂಜುಳಾ ಇವರೆಲ್ಲ ನಮ್ಮ ಆರತಿ ಎಲ್ಲ ಕಾಲಕ್ಕೂ ಕಲ್ಪನಾ ಅವ್ರ ಜೀವನದಲ್ಲಿ ನೋವಿರ್ಲಿಲ್ಲ ಅಲ್ಲ, ಶೋಷಣೆ ಇರಲಿಲ್ಲ ಅಲ್ಲ, ಅದನ್ನ ಸದಾ ಕಾಲ ತಿದ್ದುವಂತಹ ಬುದ್ಧಿ ಹೇಳುವಂತಹ ಹಿರಿಯರು ಅವತ್ತು ಇದ್ರು, ಇವತ್ತಿಗೂ ಇದ್ದಾರೆ. ಅವ್ರು ಅದನ್ನ ಹೇಳ್ಕೊತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.